ಮಳವಳ್ಳಿ ಪಟ್ಟಣದ ಪೇಟೆ ಬೀದಿಯಲ್ಲಿ 1066ನೇ ಸುತ್ತೂರು ಜಯಂತಿಯ ಶಾಂತಿ ಸೌಹಾರ್ದ ಪ್ರಾರ್ಥನಾ ಯಾತ್ರೆ ಸಂಚಾರ. ವಿಧಾನ ಪರಿಷತ್ ಮಾಜಿ ಸಭಾಪತಿ ಮರಿತಿಬ್ಬೇಗೌಡ, ಯಜಮಾನರುಗಳು, ಸಾವಿರಾರು ಜನರಿಂದ ಭಕ್ತಿ ಸಮರ್ಪಣೆ. ಸುತ್ತೂರು ಶ್ರೀಗಳಿಗೆ ಪೇಟೆ ಬೀದಿಯ ಮುಸ್ಲಿಂ ಮುಖಂಡರಿಂದ ಭವ್ಯ ಸ್ವಾಗತ. ಶ್ರೀಗಳ ದರ್ಶನ ಪಡೆದು ಸಂತೃಪ್ತಿಪಟ್ಟ ಮುಖಂಡರು. ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳರವರ 1066ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಗುರುವಾರ ಬೆಳಗ್ಗೆ ಸುತ್ತೂರಿನ ಶ್ರೀ ಶಿವರಾತ್ರಿ ದೇಸಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪೇಟೆ ಒಕ್ಕಲಿಗರ ಬೇದಿಯಲ್ಲಿ ಶಾಂತಿ ಸೌಹಾರ್ದ ಪ್ರಾರ್ಥನಾ ಯಾತ್ರೆ ಸುತ್ತೂರು ಗುರುಪರಂಪರೆಯ ಸಂಪ್ರದಾಯಬದ್ಧ ಆಚರಣೆಯಂತೆ ವೈಭವಯುತವಾಗಿ ಭಕ್ತಿ ಭಾವದಿಂದ ಜರುಗಿತು. ಸುತ್ತೂರು ಯಾತ್ರೆ ಪಟ್ಟಣದ ಪೇಟೆ ಬೀದಿಗೆ ಬರುತ್ತಿದ್ದಂತೆ ಮಹಿಳೆಯರಿಂದ ಪೂರ್ಣಕುಂಭ ಕಳಶ, ದಾರಿಯುದ್ದಕ್ಕೂ ತಳಿರು ತೋರಣಗಳಿಂದ ರಂಗೋಲಿಗಳಿಂದ ಸಿಂಗರಿಸಿದ ಪೇಟೆ ಬೀದಿಯ ಮಹಾಜನತೆ ಸೌಹಾರ್ದ ರಥಯಾತ್ರೆಯನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು. ಪೇಟೆ ಬೀದಿಯ ಬಸವನಿಗೆ ಸುತ್ತೂರು ಶ್ರೀಗಳಿಂದ ವಿಶೇಷ ಪೂಜೆ ಹಾಗೂ ಮಂಗಳಾರತಿ. ಪೇಟೆ ಬೀದಿಗೆ ಆಗಮಿಸಿದ ಯಾತ್ರೆಗೆ ಬಸವ ಆಗಮಿಸಿತು. ಸುತ್ತೂರು ಶ್ರೀಗಳಿಗೆ ಸ್ವಾಗತ ನೀಡಿ ನಿಂತುಕೊಂಡಿತು. ಶ್ರೀಗಳು ಬಸವನಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ಬಾಳೆಹಣ್ಣು ತಿನ್ನಿಸಿದ ನಂತರವೇ ಬಸವ ಯಾತ್ರೆಯಲ್ಲಿ ಸಂಚರಿಸಿದ್ದ ಎಲ್ಲರ ಗಮನವನ್ನು ಸೆಳೆಯಿತು. ಸುತ್ತೂರು ಶ್ರೀಗಳಿಗೆ ಪೇಟೆ ಬೀದಿಯ ಮುಸ್ಲಿಂ ಮುಖಂಡರಿಂದ ಭವ್ಯ ಸ್ವಾಗತ. ಶ್ರೀಗಳ ದರ್ಶನ ಪಡೆದು ಸಂತೃಪ್ತಿಪಟ್ಟ ಮುಸ್ಲಿಂ ಮುಖಂಡರು. ಸುತ್ತೂರು ಜಯಂತಿಯ ಯಾತ್ರೆ ಪೇಟೆ ಬೀದಿಗೆ ಬರುತ್ತಿದ್ದಂತೆ ಈ ಭಾಗದ ನೂರಾರು ಮುಸ್ಲಿಂ ಮುಖಂಡರುಗಳು ಕೂಡ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ಶ್ರೀಗಳಿಗೆ ಭಕ್ತಿ ಸಮರ್ಪಿಸಿ ಆಶೀರ್ವಾದ ಪಡೆದು ಸಂತಸ ಸಂತೃಪ್ತಿ ವ್ಯಕ್ತಪಡಿಸಿದರು. ಪಟ್ಟಣದ ಪೇಟೆ ಬೀದಿಯಲ್ಲಿ ಸುಮಾರು 2 ಗಂಟೆ ಅಧಿಕ ಸಮಯ ಸಂಚರಿಸಿದ ಯಾತ್ರೆಯಲ್ಲಿ ಜಾತಿ ಮತ ಪಂಥವಿಲ್ಲದೆ ಪೇಟೆ ಬೀದಿಯ ಸಾವಿರಾರು ಜನರು ದಾರಿಯುದ್ದಕ್ಕೂ ಪುಷ್ಪವನ್ನು ಚೆಲ್ಲಿ ಸ್ವಾಮೀಜಿಯವರನ್ನು ಆಮಂತ್ರಿಸಿದರು. ಭಾವೈಕ್ಯತೆ ಯಾತ್ರೆಯಲ್ಲಿ ಮನರಂಜಿಸಿದ ವೈವಿಧ್ಯಮಯ ಜನಪದ ಕಲಾ ತಂಡಗಳ ಮೆರವಣಿಗೆ. ಮಳವಳ್ಳಿ ಪೇಟೆ ಬೀದಿಯಲ್ಲಿ ಮನರಂಜಿಸಿದ ಡೊಳ್ಳು ಕುಣಿತ, ವೀರಗಾಸೆ, ಪೂಜಾ ಕುಣಿತ, ಭಜನೆ ನೆರೆದಿದ್ದ ಭಕ್ತ ಮಹಾಶ್ರಯರಲ್ಲಿ ಭಕ್ತಿ ಭಾವವನ್ನು ಇಮ್ಮಡಿಗೊಳಿಸಿತು. ಪೇಟೆ ಬೀದಿಯ ಮುಖಂಡರುಗಳಿಂದ ಗೌರವಪೂರ್ವಕ ಗುರುಭಕ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಶ್ರೀಗಳು, ಸುತ್ತೂರು ಪರಂಪರೆಯು ಸೌಹಾರ್ದತೆಯ ಸಂಕೇತವಾಗಿದ್ದು ಇದು ಕೇವಲ ಸಾಂಕೇತಿಕವಾಗಿಲ್ಲದೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗುವ ಪಾದಯಾತ್ರೆಯಾಗಿರುತ್ತದೆ ಎಂದು ತಿಳಿಸಿದರು. ಪೇಟೆ ಬೀದಿ ರಾಮಮಂದಿರದ ಆವರಣದಲ್ಲಿ ಸುತ್ತೂರು ಜಯಂತಿಯ ಧ್ವಜಾರೋಹಣ ಮತ್ತು ಸಂದೇಶ. ಮಳವಳ್ಳಿ ಪಟ್ಟಣದ ರಾಮಮಂದಿರದ ಆವರಣದಲ್ಲಿ 1066ನೇ ಸುತ್ತೂರು ಜಯಂತಿ ಮಹೋತ್ಸವದ 3ನೇ ದಿನದ ಕಾರ್ಯಕ್ರಮದಲ್ಲಿ ಪಾಂಡವಪುರದ ಬೇಬಿ ಮಠದ ಶ್ರೀ ರಾಮಯೋಗೀಶ್ವರ ಮಠದ ಶ್ರೀ ಬಸವ ಸ್ವಾಮಿಗಳು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಗುರು ಜಂಗಮಲಿಂಗಕ್ಕೆ ತಲೆಬಾಗಿದ ಎಲ್ಲರೂ ಶರಣರೇ. ಇಲ್ಲಿ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಎಲ್ಲರನ್ನೂ ನಮ್ಮವರು ಎಂಬ ನಿಟ್ಟಿನಲ್ಲಿ ಸುತ್ತೂರು ಜಯಂತಿ ಕಾರ್ಯಕ್ರಮವು ಮಳವಳ್ಳಿ ಪಟ್ಟಣದಲ್ಲಿ ಬಹಳ ಅದ್ಧೂರಿಯಾಗಿ ಭಕ್ತಿಪೂರ್ವಕವಾಗಿ ನಡೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ನುಡಿದರು. ಸುತ್ತೂರು ಶ್ರೀಗಳು ಎಲ್ಲ ಮಠಮಾನ್ಯರನ್ನು, ಸರ್ವ ಜನರನ್ನು ಸಮಾನ ಭಾವದಿಂದ ಹಾಗೂ ಸಮಾನ ಚಿತ್ತದಿಂದ ನೋಡಿದ ಪ್ರತೀಕವೇ ಈ ಜಯಂತಿ ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣವೆಂದರು. ಈ ಸಂದರ್ಭದಲ್ಲಿ ವೈದ್ಯನಾಥಪುರದ ಶ್ರೀ ಕದಂಬ ಜಂಗಮ ಮಠದ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಆಧ್ಯಾತ್ಮಿಕವಾಗಿ ಬೆಳಕನ್ನು ಜಗತ್ತಿಗೆ ಪ್ರಚಾರ ಪಡಿಸುತ್ತಿರುವುದು ಸುತ್ತೂರು ಗುರು ಪರಂಪರೆ. ಈ ಸುತ್ತೂರು ಪರಂಪರೆಯ ದಾರ್ಶನಿಕರು ಮಳವಳ್ಳಿಯಲ್ಲಿ ನೆಲೆಯೂರಿ ಈ ಪವಿತ್ರ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಈ ಕ್ಷೇತ್ರದ ಜನರ ಸುಯೋಗವಾಗಿದೆ ಎಂದರು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಶಾಂತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂ.ಎಚ್. ಕೆಂಪಯ್ಯ ಮಾತನಾಡಿ, ಸುತ್ತೂರು ಜಯಂತಿ ಕಾರ್ಯಕ್ರಮವು ಇತಿಹಾಸದಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮವಾಗಿದೆ. ಮಳವಳ್ಳಿಯಲ್ಲಿ ಲಿಂಗಾಯತ ಸಮುದಾಯದ ಜನರು ಸುತ್ತೂರು ಜಯಂತಿಯ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುವ ಸುಯೋಗವನ್ನು ನಮಗೆ ನೀಡಿದ್ದಾರೆ. ನಮ್ಮ ಸುತ್ತೂರು ಪರಂಪರೆಯು ಕೇವಲ ಗುರುಪರಂಪರೆಯಲ್ಲದೆ ನಮಗೆ ಗುರಿ ತೋರುವ ಪರಂಪರೆಯಾಗಿದ್ದು ಯುವ ಪೀಳಿಗೆ ಇಂತಹ ಮಹಾಸಂತರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾರ್ಥಕಗೊಳಿಸಿಕೊಳ್ಳಬೇಕೆಂದು ನುಡಿದರು. ಸುತ್ತೂರು ಶ್ರೀಗಳ ಪಾದಸ್ಪರ್ಶದಿಂದ ಮಳವಳ್ಳಿಗೆ ಕಟ್ಟಿರುವ ಕಳಂಕಗಳು ದೂರವಾಗಲಿ, ಪಟ್ಟಣವು ಅಭಿವೃದ್ಧಿಯಾಗಲಿ, ಅದಕ್ಕೆ ನಮ್ಮ ಶ್ರೀಗಳ ಕೃಪಾ ಕಟಾಕ್ಷವಿರಲಿ ಎಂದು ತಿಳಿಸಿದರು. ಪೇಟೆ ಬೀದಿಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಿಗೆ ಸುತ್ತೂರು ಶ್ರೀಗಳ ಭೇಟಿ, ವಿಶೇಷ ಪೂಜೆ. ದೇವಸ್ಥಾನಗಳಿಗೆ ಪೂಜ್ಯರ ಭೇಟಿ. ಪೇಟೆ ಬೀದಿಯ ಸುತ್ತೂರು ಜಯಂತಿ ಭಾವೈಕ್ಯತಾ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಸುತ್ತೂರು ಶ್ರೀಗಳು ಪೇಟೆ ಬೀದಿಯಲ್ಲಿದ್ದ ಇತಿಹಾಸ ಪ್ರಸಿದ್ಧ ಗೌರಿಗುಡಿ ದೇವಾಲಯ, ವೀರಮಾಸ್ತಿ ಕೆಂಪಮ್ಮ ದೇವಸ್ಥಾನ, ಸಿದ್ದಪ್ಪಾದಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಪೇಟೆ ಬೀದಿಯ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಸುತ್ತೂರು ಶ್ರೀಗಳಿಂದ
ಪುಷ್ಪಮಾಲಿಕೆ ಹಾಕಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಚಿಕ್ಕಮರಿಗೌಡರವರ ಸೇವೆಯ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾತ್ರೆಯಲ್ಲಿ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡ, ಪೇಟೆ ಬೀದಿ ಯಜಮಾನರುಗಳು, ಸಾವಿರಾರು ಜನರು ಭಾಗವಹಿಸಿ ಪೂಜ್ಯರಿಗೆ ಭಕ್ತಿ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳು, ಎಲ್ಲ ಯಜಮಾನರುಗಳು, ಮುಖಂಡರುಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರನ್ನು ಗೌರವಿಸಿ ಆಶೀರ್ವಾದವನ್ನು ನೀಡಿದರು. ಪರಮಪೂಜ್ಯ ಶಿವರಾತ್ರಿ ಈಶ್ವರನ ನಾವು ಯಾರು ನೋಡಿಲ್ಲ. ಆದ್ರೆ 21ನೇ ಶತಮಾನದಲ್ಲಿ ನಾವು ಏನಾದ್ರೂ ಶಿವರಾತ್ರಿ ಈಶ್ವರನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಮಾತ್ರ ಅಂತ ನಾವು ಹೇಳಕ್ಕಾಗ್ತೀವಿ. ಹೇಗೆ ಅಂತಂದ್ರೆ ಅವರು ಅಷ್ಟು ಕಾಯಕ ನಿಷ್ಠೆ ಮತ್ತೆ ಪೂಜಾ ನಿಷ್ಠೆ. ಇದಕ್ಕೂ ಅವ್ರು ಯಾವಾಗ ಡೆಲ್ಲಿಲಿ ಇರ್ತಾರೆ ತತ್ವವನ್ನ ನಾವು ಜಗತ್ತಿನಲ್ಲಿ ನಾವು ಸ್ವಾಮೀಜಿಗಳಾದ್ರು ಎಲ್ಲರೂ ಅಂದ್ರೆ ಅವರು ಈ ವಯಸ್ಸಲ್ಲಿ ಸುಮಾರು ಅವರಿಗೆ ಈಗಾಗಲೇ 70-75 ವರ್ಷಗಳಾಗಲೇ ತುಂಬಿದೆ. ನಾವು ಈಗಿನ 20-25 ವರ್ಷದಲ್ಲಿ ನಾವೆಲ್ಲ ಈಗ ಸ್ವಾಮೀಜಿಗಳಾಗಿ ಇತ್ತೀಚೆಗಷ್ಟೇ ನಾವು ಸ್ವಾಮೀಜಿಗಳಾಗಿ ಹೊರಬಂದಿದ್ದೀವಿ. ಅವರ ಸಂಘಟನೆಯನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಎಷ್ಟು ನಮ್ಮ ಮಠದ ಕಾರ್ಯಕ್ರಮಗಳಲ್ಲೂ ಸಹ ತುಂಬಾ ಅವ್ರನ್ನ ಬೇಡ್ಕೊಂಡಂತ ಸಂದರ್ಭದಲ್ಲಿ ಯಾರಿಗೂ ಸಹ ಅವ್ರು ಇಲ್ಲ ಅಂತ ಹೇಳಿ ಮಾತೇ ಇಲ್ಲ. ಎಷ್ಟೋ ಆಗಿ ಸರಿನೇ ಬಂದು ಭೇಟಿ ಕೊಟ್ಟಾದ್ರೂ ಅವ್ರು ಮಾತಾಡಿಸ್ಕೊಂಡಾದ್ರೂ ಬರ್ತಾರೆ. ಅಷ್ಟರ ಮಟ್ಟಿಗೆ ಅವರು ತನ್ನ ಸೇವೆ ಕಾರ್ಯಕ್ರಮ ಇಡೀ ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಇಡೀ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಬಂದಂತಹ ಮಕ್ಕಳಿಗೆ ಆಶ್ರಯ, ಅಕ್ಷರ ಮತ್ತೆ ಅನ್ನದಾಸೋಹ ಕಲ್ಪಿಸುವ ಜೊತೆಗೆ ತ್ರಿವಿಧ ದಾಸೋಹಿಗಳ ಮೂರ್ತಿಗಳಾಗಿ ಇಡೀ ಕನ್ನಡ ನಾಡಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲ, ಇಡೀ ವಿಶ್ವದಲ್ಲೇ ಒಂದು ಗುರುತಿಸಿಕೊಂಡ ಮಠ ಯಾವ್ದಾದ್ರು ಇದ್ರೆ ಅದು ಸುತ್ತೂರು ಮಠ ಅಂತಂದ್ರು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ನಾಡಲ್ಲಿ ಮಾತ್ರ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕಾಗ್ತದೆ. ಏಕೆಂದ್ರೆ 12ನೇ ಶತಮಾನದ ಒಂದು ಜಗಜ್ಯೋತಿ ಬಸವೇಶ್ವರರ ಆದಿಯಾಗಿ ಅವತ್ತಿಂದಲೂ ಸಹ ಶರಣ ಪರಂಪರೆ, ಈ ಶರಣ ತತ್ವ ಅದು ಜಾತಿ ಭೇದ ಧರ್ಮ ಯಾವುದೇ ಇಲ್ಲದಂಗೆ ಎಲ್ಲರೂ ನಮ್ಮವರೇ. ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಳೆಂದೆನಿಸಯ್ಯ ಅನ್ನೋ ಹಾಗೆ ಇವತ್ತು ಮಳವಳ್ಳಿ ಪಟ್ಟಣದಲ್ಲಿ ಅದು ಇವರು ಮಾತಾಡ್ತಾ ಹೇಳ್ತಾ ಇದ್ರು ಒಕ್ಕಲಿಗರಿಕೇರಿ ಒಕ್ಕಲಿಗರಿಕೇರಿ ಅಂತ ಹೇಳಿ. ಆದ್ರೆ ಇವೆಲ್ಲ ನಾವು ನೋಡಿದಾಗ ಯಾವುದೂ ಸಹ ಜಾತಿ ಭೇದ ಅನ್ನೋ ಹಾಗೆ ಇಲ್ಲ. ಯಾಕೆಂದ್ರೆ ಎಲ್ಲರೂ ಸಹ ಶರಣ ಪರಂಪರೆ ಯಾರು ಗುರುಲಿಂಗ ಜಂಗಮವನ್ನ ತಲೆಬಾಗಿ ಯಾರು ಪ್ರೀತಿಸ್ತಾರೆ ಅವರು ನಿಜವಾದ ಶರಣರು ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಯಾವ ಜನ್ಮದ ಪುಣ್ಯನೋ ಮಳವಳ್ಳಿ ಪಟ್ಟಣದಲ್ಲಿ ಪೇಟೆ ಬೀದಿ ಒಳಗೆ ಒಕ್ಕಲಿಗರ ಬೀದಿ ಒಳಗೆ ಇವತ್ತು ರಥ ಸಂಚಲನ. ಭಗವಂತ ನಮ್ಮ ಜಗತ್ತು ಇದೆ. ಜಗತ್ತಿನಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ? ಎಲ್ಲಾ ರಾಷ್ಟ್ರಗಳು ಇನ್ನು ಕತ್ತಲೆ ಒಳಗಿದ್ದಾವೆ. ಜಗತ್ತು ಎಲ್ಲಾ ರಾಷ್ಟ್ರಗಳು ಕತ್ತಲೆ ಒಳಗಿದ್ದಾರೆ. ನಮ್ಮ ಭಾರತ ಸೂರ್ಯ ಜ್ಞಾನದಿಂದ ಉದಯಿಸಿದಾನೆ. ಇವತ್ತು ಜ್ಞಾನದ ಒಂದು ಬೆಳಕಿನಿಂದ ನಾವೆಲ್ಲ ಆರಾಧಿಸ್ತಾ ಇದ್ದೀವಿ. ಇವತ್ತು 800 ಕೋಟಿ ಜನಸಂಖ್ಯೆ ನಿತ್ಯ ಮಲಗಿದಾಗ ಬೆಳಗ್ಗೆ ಏಳುವಷ್ಟಕ್ಕೆ 50 ಲಕ್ಷ ಜನ ಮರಣದಲ್ಲಿ ಹೋಗ್ತಾ ಇದ್ದಾರೆ ಇವತ್ತು. ಆದರೆ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಅರಿವೇ ಇಲ್ಲ, ಜ್ಞಾನನೇ ಇಲ್ಲ. ಜ್ಞಾನ ಬೇಕಾಗಿದೆ. ಜ್ಞಾನ ಎಲ್ಲಿಂದ ಬರ್ತದೆ ಅಂತಂದ್ರೆ ಇಂಥ ಪರಮ ಪೂಜ್ಯರು ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಇಡೀ ಭಾರತ ದೇಶವನ್ನ ಪ್ರಚೋದಿಸ್ತಾ ಇರ್ತಕ್ಕಂಥ ಮೋದಿ, ಇಡೀ ದೇಶವನ್ನ ಪರಿಚಯ ಮಾಡ್ತಕ್ಕಂಥದ್ದು ಮೋದಿ, ಪ್ರಪಂಚಕ್ಕೆ ಪರಿಚಯ ಮಾಡ್ತಕ್ಕಂಥ ಮೋದಿ. ಆದ್ರೆ ಆಧ್ಯಾತ್ಮಿಕದ ಹಿನ್ನೆಲೆಯನ್ನ ಬೆಳಗಿಸ್ತಕ್ಕಂಥವ್ರು ಯಾರು ಇದ್ದಾರೆ ಅಂತಂದ್ರೆ ಅವರು ಸುತ್ತೂರು ಜಗದ್ಗುರುಗಳು ಅಂತ ಪರಮ ಪೂಜ್ಯರನ್ನ ನಾವು ನಿಜವಾಗ್ಲೂ ಪಡ್ಕೊಂಡಿರ್ತಕ್ಕಂಥದ್ದೇ ಒಂದು ಪುಣ್ಯ. ಯಾಕೆ ಅಂತಂದ್ರೆ ನಮ್ಮ ಸ್ವಾಮಿಗಳೆಲ್ಲ ಆದರ್ಶ ಯಾರು ಇದ್ದಾರೆ ಅಂತಂದ್ರೆ ಪರಮ ಪೂಜ್ಯರು ಸ್ವಾಮಿ ಕುಲಕ್ಕೆ. ಅದಕ್ಕೋಸ್ಕರ ವರ್ಷದಿಂದ 83 ವರ್ಷ ನನಗೆ ಬಹಳಷ್ಟು ಜನ ಲಿಂಗಾಯತ ವೀರಶೈವ ಸಮಾಜದ ಸಹಸ್ರಾರು ಜನ ಮಳವಳ್ಳಿ ಪಟ್ಟಣದಲ್ಲಿದ್ರು. ದೊಡ್ಡ ಶ್ರೀಮಂತರಿದ್ರು, ನಾಗರಾಜ್ ಮೂರ್ತಿ ಅವರಿದ್ರು, ಇವರು ತಾತಂದ್ರು. ಯಾರ ಕೈಲಿ ಕೆಲಸ ಮಾಡಕ್ಕಾಗಿರ್ಲಿಲ್ಲ ನೋಡಿ. ಅವ್ರ ಮೊಮ್ಮಕ್ಕಳ ತಲೆಗೆ ವಿಶ್ವಾಸ ಆಗ್ಬೋದು. 100 ಜನ ನನ್ನ ಬಾಯಿಲೆ ಇದೆ. ಬೇಕಾದಷ್ಟು ಜನ ಆವತ್ತು ಶ್ರೀಮಂತರು, ದೊಡ್ಡ ರಾಜಕಾರಣಿಗಳು ಬೇಕಾದಷ್ಟು ಜನ ಈ ಮಳವಳ್ಳಿ ಪಟ್ಟಣದಲ್ಲಿ ನೆಲೆಸಿದ್ರು. ನಾನು ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳಿಗೆ, ಯಾಕೆಂದ್ರೆ ಪೂರ್ವಭಾವಿ ಸಭೆಯಲ್ಲೂ ಕೂಡ ನಾನು ಹೋಗಿ ಭಾಗವಹಿಸಿದ್ದೆ. ಬಹಳ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಆಗಲಿ, ನನಗೆ ಮಠಗಳ ಬಗ್ಗೆ ನಾನು ಸಣ್ಣ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿದ್ದೇನೆ, ಅಮೃತೇಶ್ವರ ದೇವಸ್ಥಾನ ಅಲ್ಲಿಗೆ ಕೇಳಿ. ನಾನು ಶಾಲೆ ಕಾಲೇಜ್ಗೂ
ನಮ್ಮ ಕನಕಪುರ ದೇಶಿಕೇಂದ್ರ ಸ್ವಾಮಿಗಳು 16 ಸಾರಿ ಭೇಟಿ ನೀಡಿದ್ದಾರೆ. ಸ್ವಾಮೀಜಿಗಳ ಬಗ್ಗೆ ನಮಗೆ ತುಂಬಾ ನಾಗೇಗೌಡರು ಇದ್ದಾಗಿದ್ರು ಕೂಡ ಇಲ್ಲಿವರೆಗೂ ತುಂಬಾ ನನಗೆ ಅಭಿಮಾನ ಇದೆ, ಆಸಕ್ತಿ ಇದೆ. ಅವಕಾಶಗಳು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ತಾವ್ಯಾರು ಮರೆಯಬಾರ್ದು. ಮಳವಳ್ಳಿ ಪಟ್ಟಣ, ಮಳವಳ್ಳಿ ತಾಲೂಕು ಬಹಳ ಹಿಂದುಳಿದಂತ ಪ್ರದೇಶ. ಯಾರು ಕೂಡ ಈ ಕೆಲಸ ಮಾಡಕ್ಕಾಗಲಿಲ್ಲ. ಇದು ಒಂದು ಮಹತ್ ಸಾಧನೆ, ದೈವ ಶಕ್ತಿ, ಸ್ವಾಮೀಜಿಗಳ ಪ್ರೇರಣೆಯಿಂದ ಆಗಿರ್ತಕ್ಕಂಥದ್ದು ಕಾರ್ಯಕ್ರಮ. ಇದರಲ್ಲಿ ನಮ್ಮ ನೆಲ ಮಳವಳ್ಳಿ ಪಟ್ಟಣ ಸಾರ್ಥಕತೆ ಆಗಿದೆ, ಪುಣ್ಯ ಆಗಿದೆ. ನಮ್ಗೆ ನೂರಾರು ಜನ ಮಠಾಧೀಶರು ಈ ನೆಲದಲ್ಲಿ ತಿರುಗಾಡಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯವೇ. ಸರಿ, ನಾನು ಹೆಚ್ಚಿಗೆ ಮಾತನಾಡಲಿಲ್ಲ. ಈಗ ನಮ್ಮ ಯುವಕರು, ಯುವ ಪೀಳಿಗೆ, ಯಾವುದೇ ಸಮಾಜ ಆಗಲಿ, ನಾವು ಒಂದು ಸಮಾಜ ಅಂತ ಹೇಳಲಿಲ್ಲ, ಯಾವುದೇ ಸಮಾಜ ಆದರೂ ಕೂಡ ಯುವಶಕ್ತಿ ಬೆಳಿಬೇಕು, ಯುವಕರು ಬೆಳಿಬೇಕು. ಇವತ್ತು ನಾವು ಬಹಳ ಹಿಂದೆ ಬಿದ್ದಿರ್ತಕ್ಕಂಥದ್ದು ಬಹಳಷ್ಟು ಜನ ನಮ್ಮ ಕೈಗಿರ್ಬೇಕು. ಸ್ವಲ್ಪ ದಾನ ಧರ್ಮ ಮಾಡ್ತಕ್ಕಂಥದ್ದು ನಮ್ಮ ಪ್ರವೃತ್ತಿ ಆಗ್ಬೇಕು. ತಾವೆಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿದ್ದೀರಿ. ನಮ್ಮ ಟೌನ್ಗೆ, ನಮ್ಮ ಪೇಟೆ ಬೀದಿಗೆ ಬಂದಿದ್ದೀರಿ. ತಾವೆಲ್ಲರೂ ಕೂಡ ನಮ್ಗೆ ಪುಣ್ಯ ಆಗಿದೆ. ನಮ್ಗೆ ನಾವು ಅದೃಷ್ಟವಂತವಾಗಿ ಮಾತು ತಿಳಿಸಿ